ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುವ ನಿಮಿತ್ತ ಜಾಮ್ನಗರದಿಂದ ದ್ವಾರಕಾದವರೆಗೆ 141 ಕಿಲೋಮೀಟರ್ ಪಾದಯಾತ್ರೆಯಲ್ಲಿರೋದು ಗೊತ್ತಿರುವಂಥ ವಿಚಾರ. ದ್ವಾರಕಾ ತಲುಪುವವರೆಗೆ ಪ್ರತಿದಿನ 10 ರಿಂದ 12 ಕಿಲೋಮೀಟರ್ ನಡೀತಾ ಇದ್ದಾರೆ. ಈ ಮಧ್ಯೆ ಅವರ ಸರಳತೆ, ಭಕ್ತಿ ಮತ್ತು ಪ್ರಾಣಿಗಳ ಮೇಲಿನ ಕಾಳಜಿಯನ್ನ ಜನರು ಕೊಂಡಾಡ್ತಿದ್ದಾರೆ. ಹೌದು, ಈಗಾಗಲೇ ವಂಟಾರ ಮೂಲಕ ಹಲವು ಪ್ರಾಣಿಗಳನ್ನ ರಕ್ಷಣೆ, ಪೋಷಣೆ ಮಾಡ್ತಾ ತಾವಿಷ್ಟು ಪ್ರಾಣಿ ಪ್ರಿಯ ಅಂತ ಜಗತ್ತಿಗೆ ಸಾರಿದ್ದಾರೆ. ಇದೀಗ ತಾವು ಕಾಲ್ನಡಿಗೆಯಲ್ಲಿದ್ದರೂ ತಮಗಿರುವಂತಹ ಪ್ರಾಣಿ ಪ್ರೀತಿ ಎಂಥದ್ದು ಅಂತ ತೋರ್ಪಡಿಸಿದ್ದಾರೆ. ದ್ವಾರಕಾ ಪ್ರಯಾಣದ ಮಧ್ಯೆ ಟ್ರಕ್ನಲ್ಲಿದ್ದಂತಹ ಕೋಳಿ ಪಂಜರವನ್ನ ಗಮನಿಸಿದಂಥ ಅನಂತ್ಗೆ ಕರಡು ಚುರುಕಂದಿದೆ. ಈ ಪ್ರಾಣಿಗಳು ಹೀಗೆ ಬಿಟ್ರೆ ಕೆಲವೇ ಗಂಟೆಯಲ್ಲಿ ಯಾರದ್ದೋ ಹೊಟ್ಟೆ ಸೇರುತ್ತವಲ್ಲ, ಕಣ್ಮುಂದೆ ಬಂದಂಥ ಕೋಳಿಗಳನ್ನ ಬದುಕಿಸಬೇಕು ಅಂದ್ಕೊಳ್ತಾರೆ ಅನಂತ್. ತಾವು ಚಿಕ್ಕ ವಯಸ್ಸಿನಲ್ಲಿ 200 ಕೋಳಿಗಳನ್ನ ರಕ್ಷಣೆ ಮಾಡಿದ್ದನ್ನ ನೆನಪಿಸಿಕೊಂಡಂತ ಅನಂತ್ ಮತ್ತದೇ ದೃಶ್ಯ ಕಣ್ಣ ಮುಂದೆ ಬರ್ತಿದ್ದಂತೆ ಭಾವುಕರಾಗ್ತಾರೆ ಅನಂತ್. ನಂತರ ಸ್ವಲ್ಪವೂ ಯೋಚಿಸದೆ ಎಲ್ಲಾ ಕೋಳಿಗಳನ್ನ ಹಣ ಕೊಟ್ಟು ಖರೀದಿಸಿ ರಕ್ಷಣೆ ಮಾಡಿದ್ದಾರೆ. ಕೋಳಿಗಳನ್ನ ಸೇಫ್ ಆಗಿ ತಮ್ಮ ವಂತಾರಗೆ ಕೊಂಡೊಯ್ಯುವಂತೆ ಸೂಚಿಸಿದ್ದಾರೆ. ಅನಂತರ ಸದ್ಗುಣಗಳನ್ನ ಕೊಂಡಾಡ್ತಾ ಇರುವಂತಹ ಜನ ಪಾದಯಾತ್ರೆ ಮತ್ತು ಪ್ರಾಣಿ ರಕ್ಷಣಾ ಕಾರ್ಯವು ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನ ನೀಡುತ್ತಿದೆ ಅಂತಿದ್ದಾರೆ. ಪಾದಯಾತ್ರೆ ಬಗ್ಗೆ ಮಾಧ್ಯಮಗಳ ಬಳಿ ಮಾತನಾಡಿರುವಂತಹ ಅನಂತ್, ಯುವಕರು ದ್ವಾರಕಾಧೀಶನ ಮೇಲೆ ನಂಬಿಕೆ ಇಡಬೇಕು. ಯಾವುದೇ ಕೆಲಸ ಮಾಡುವ ಮೊದಲು ದ್ವಾರಕಾಧೀಶನನ್ನ ನೆನಪಿಸಿಕೊಳ್ಳಿ. ಇದರಿಂದ ಯಾವುದೇ ಅಡೆತಡೆ ಇಲ್ಲದೆ ಕೆಲಸ ಪೂರ್ಣಗೊಳ್ಳುತ್ತೆ. ದೇವರಿದ್ದಾಗ ಚಿಂತಿಸುವ ಅಗತ್ಯವಿಲ್ಲ ಎಂದಿದ್ದಾರೆ. ಇನ್ನು Z+ ಭದ್ರತೆಯಲ್ಲಿ ನಡೀತಾ ಇದ್ದು ಏಪ್ರಿಲ್ 8ರಂದು ಅನಂತ್ ಅಂಬಾನಿ ದ್ವಾರಕಾ ತಲುಪಲಿದ್ದಾರೆ. ಅಲ್ಲಿಗೆ ಪತ್ನಿ ರಾಧಿಕಾ ಮರ್ಚೆಂಟ್ ದ್ವಾರಕಾವನ್ನ ತಲುಪಲಿದ್ದು ಬಳಿಕ ಇಬ್ಬರು ಜೊತೆಯಾಗಿ ಶ್ರೀಕೃಷ್ಣನ ದರ್ಶನವನ್ನ ಪಡೆಯಲಿದ್ದಾರೆ. ಏನೇ ಹೇಳಿ, ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಯ ಪುತ್ರನಾಗಿದ್ದರೂ ಕೊಂಚವೂ ಹಮ್ಮು ಬಿಮ್ಮು ಅಹಂಕಾರವಿಲ್ಲದೆ ಮೂಕ ಪ್ರಾಣಿಗಳ ರಕ್ಷಣೆಗೆ ಪಣತೊಟ್ಟಿರೋ ಅನಂತ್ಗೆ ಅನಂತನೇ ಸರಿಸಾಟಿ ಅಂತಿದ್ದಾರೆ ಪ್ರಾಣಿ ಪ್ರಿಯರು. ಮೂಕ ಪ್ರಾಣಿಗಳಿಗೆ ಧ್ವನಿಯಾಗಿರೋ ಅನಂತ್ ಎಲ್ಲರಿಗೂ ಪ್ರಿಯವಾಗ್ತಿದ್ದು ಅವರ ವರ್ಚಸ್ಸು ಮತ್ತಷ್ಟು ಹೆಚ್ಚಾಗ್ತದೆ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ9.